ಕಿಚನ್ನ ರಿನೋವೇಟ್ ಮಾಡಬೇಕಾ? ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಸೊ ದಿಸ್ ಈಸ್ ಮೈ ಪಾರ್ಟ್ 3 ಆಫ್ ಮೈ ಕಿಚನ್ ರಿನೋವೇಷನ್ ವಿಡಿಯೋ. ಇದರಲ್ಲಿ ಏನಪ್ಪ ಅಂದರೆ ಫಸ್ಟು ಪಾರ್ಟ್ಸಲ್ಲಿ ನಾನು ಯಾವ ಥರ ಹೋಮ್ ಲೈನ್ಗೆ ಅಪ್ರೋಚ್ ಮಾಡಿದೆ ಮತ್ತು ಡೆಮಾಲಿಷನ್ ಎಲ್ಲ ಹೇಗೆ ನಡೀತು ನಮ್ಮ ಮನೆದು ಅನ್ನೋದು ತೋರಿಸಿದ್ದೀನಿ. ಪಾರ್ಟ್ 3ನಲ್ಲಿ ನಾನು ಕಂಪ್ಲೀಟ್ ನನ್ನ ಹೋಮ್ ಸೆಟಪ್ ಹೇಗಾಯಿತು ಅಂತ ಫೈನಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಮೆಟೀರಿಯಲ್ಸ್ ಬಂತು, ಅನ್ಪ್ಯಾಕ್ ಆಯಿತು, ಮತ್ತು ಇವರು ಕಾರ್ಪೆಂಟರ್ಸ್ ಬಂದು ಎಲ್ಲ ಅನ್ಪ್ಯಾಕ್ ಮಾಡಿ ಮೆಟೀರಿಯಲ್ಸ್ನ ಜೋಡಿಸಿ ಎಲ್ಲ ಫಿಟ್ ಮಾಡ್ತಾ ಇದ್ದಾರೆ ಒನ್ ಬೈ ಒನ್ನು. ಈ ಥರ ಫಿಟ್ ಮಾಡೋಕ್ಕೆ ಅವ್ರಿಗೆ ಮಿನಿಮಮ್ ಒಂದು 3 to 4 days ಬೇಕಾಯಿತು. ಇದೆಲ್ಲ ಅವ್ರು ರೆಡಿಯಾಗಿ ಬಾಕ್ಸಸ್ ಮಾಡ್ಕೊಂಡು ಬಂದುಬಿಡ್ತಾರೆ. ಬರೀ ಅವರು ಸ್ಕ್ರೂ ತೊಗೊಂಡು ಫಿಟ್ ಮಾಡ್ತಾ ಹೋಗ್ತಾರೆ. ಸೊ ಹೀಗಿತ್ತು ಅವ್ರ ಕೆಲಸ, ಇಷ್ಟು ಅವ್ರು ಮಾಡಿಬಿಟ್ಟು ಹೋಗೋದು. ಸೊ ನಮ್ಮ ನೆಕ್ಸ್ಟ್ ಕೆಲಸ ಬಂದುಬಿಟ್ಟು ಅಲ್ಲಿ ಟೈಲ್ ಫಿಟ್ಟಿಂಗು, ಗ್ರಾನೈಟ್ ಫಿಟ್ಟಿಂಗು, ದೆನ್ ಸಿಂಕ್, ಇವೆಲ್ಲ ನಮ್ಮ ಜವಾಬ್ದಾರಿ. ಸೊ ಈ ಗ್ರಾನೈಟು ಬಂತು, ಆಮೇಲೆ ಅದ್ರ ಜೊತೆ ಸಿಂಕು ಸಹ ಬಂತು. ನಾವು ಫ್ಯೂಚರ್ ಅದು ಒಂದು ಲೇಟೆಸ್ಟ್ ಮಾಡೆಲ್ ಸಿಂಕ್ನ ತರಿಸಿದ್ದೀವಿ. ಸೊ ಈ ಥರ ನಾವು ಒಂದೊಂದಾಗೆ ತರಿಸ್ಕೊಡ್ತಾ ಹೋದ್ವಿ. ಆಮೇಲೆ ಒಂದೊಂದೇ ಕೆಲಸ ಮುಗಿತಾ ಹೋಯಿತು. ಸೊ ಇದು ಬಂದು ನಾವು ತುಂಬ ಬಜೆಟಲ್ಲಿ ಮಾಡಿಸಿದ್ದೀವಿ. ನಿಮಗೆ ಈ ಕಿಚನ್ನ ಕೊಟೇಶನ್ ಬೇಕಂದರೆ ನನ್ನ DM ಮಾಡಿ. ಸೊ ಐ ವಿಲ್ ಲೆಟ್ ಯು ನೋ ಎಷ್ಟಾಯಿತು ನಮ್ಮ ಓವರಾಲ್ ಕಿಚನಿಗೆ ಕಾಸ್ಟ್ ಅಂತ ನಿಮಗೆ ಹೇಳ್ತೀನಿ. ಸೊ ನೋಡಿ, ಈ ಥರ ಬಂದು ಗ್ರಾನೈಟ್ ಎಲ್ಲ ಅವರು ಕ್ಲೀನಾಗಿ ಫಿಕ್ಸ್ ಮಾಡಿಕೊಟ್ಬಿಟ್ಟು ಹೋದರು. ಈ ಗ್ರಾನೈಟ್ ಅವರೇ ಸಿಂಕು ಸಹ ಫಿಕ್ಸ್ ಮಾಡಿಬಿಟ್ಟು ಹೋದರು. ಆ ನಂತರ ಈ ಟೈಲ್ಸ್ ಎಲ್ಲ ಹಾಕಿದ್ವಿ ಕಿಚನ್ದು. ಅದ್ರ ಕಾಂಟ್ರಾಸ್ಟ್ ನೋಡಿಕೊಂಡು ಒಳ್ಳೆ ಟೈಲ್ಸ್ ಹಾಕಿದ್ವಿ. ಅದಾಗಿದ ತಕ್ಷಣವೇ ಪ್ಲಂಬರು ಬಂದರು, ಆ ಎಲ್ಲ ಪೈಪಿಂಗು ಅವೆಲ್ಲ ಫಿಕ್ಸ್ ಮಾಡಿ ನೀಟಾಗಿ ಮಾಡಿಕೊಟ್ಬಿಟ್ಟು ಹೋದರು. ಸೊ ದಿಸ್ ಈಸ್ ಅವರ್ ಲೇಟೆಸ್ಟ್ ಸಿಂಕ್. ಸೊ ಲೈಕ್ ದಿಸ್ ಸಿಂಕ್ ವಾಸ್ ರಿಯಲಿ ನೈಸ್. ನಂಗೆ ತುಂಬ ಇಷ್ಟ ಆಯಿತು, ಅದರಿಂದ ಈ ಮಾಡೆಲ್ ತೊಗೊಂಡ್ವಿ. ನೋಡೋಣ ಇದ್ರ ಲೈಫ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ನಾವು ಈ ಸಿಂಕ್ ಬಂದುಬಿಟ್ಟು ಅಂಡರ್ ಮೌಂಟ್ ಮಾಡಿಸಿದ್ದೀವಿ. ಆಮೇಲೆ ಇದಕ್ಕೆಲ್ಲ ಟ್ಯಾಪ್ ಕನೆಕ್ಷನ್ಸು ಕೆಳಗಡೆ ಬರುತ್ತೆ, ಮೇಲೆ ಯಾವುದೇ ಕನೆಕ್ಷನ್ ಬರೋದಿಲ್ಲ. ಸೊ ನಮ್ಮ ಫೈನಲ್ ಕಿಚನ್ ಔಟ್ಪುಟ್ ಈ ಥರ ಬಂದಿದೆ. ಆ್ಯಂಡ್ ಹೋಮ್ ಲೈನ್ ಅವ್ರು ಡಿಲೇ ಮಾಡಿದ್ರು, ಡೆಫಿನೆಟ್ಲಿ ಎಸ್ ಅವ್ರು ಡಿಲೇ ಮಾಡಿದ್ರು. ನಾವು ಇದೆಲ್ಲ ನೋಡಿಕೊಂಡೇ ಹೋಗಿದ್ದು. ಬಟ್ ಕ್ವಾಲಿಟಿ ಈಸ್ ವೆರಿ ಗುಡ್. ನೀವು ಸ್ವಲ್ಪ ಲೇಟ್ ಆದರೂ ನಿಮ್ಗೆ ಒಳ್ಳೆ ಕ್ವಾಲಿಟಿ ಕಿಚನ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಮೈ ಪೇಜ್. ಬಾಯ್.